ಪದ್ಮಶ್ರೀ ಪುರಸ್ಕೃತ ಆ, ಜೋಗತಿ ಮಂಜಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈಗ ಏನಂತಂದರೆ ಸಿನಿಮಾದಲ್ಲೂ ಕೂಡ ಅವರು ನಟಿಸಿರ್ತಕ್ಕಂಥದ್ದು, ಕುಬ್ಸ ಅನ್ನೋವಂಥ ಸಿನಿಮಾದಲ್ಲಿ ನಟಿಸಿರುವಂಥದ್ದು, ಜೊತೆಗೆ ಇವತ್ತು ಡಬ್ಬಿಂಗ್ನಲ್ಲಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡ್ಸೋಕ್ಕೆ ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಒಂದು ನಿಮ್ಮ ಜರ್ನಿ ಬಗ್ಗೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು, ಸಾಕಷ್ಟು ಜನರಿಗೆ ಹೀಗೆಲ್ಲ ಜರ್ನಿ ಇತ್ತ ಅನ್ನೋಂಥ ಕುತೂಹಲ ಹೊಡಿಸಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಈಗ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರಿ, ಅದೆಲ್ಲವೂ ಹೇಗೆ ನೆನಪಾಗುತ್ತೆ ಅಂತ. ಮೊದಲನೇದಾಗಿ TV9 ವೀಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ನಮಸ್ಕಾರಗಳು ಮತ್ತು ಎಲ್ಲ ಸಿಬ್ಬಂದಿಗೂ ಮಂಜಮ್ಮನ ನಮಸ್ಕಾರಗಳು. ನಂದು ಇದು ಮೊದಲನೇ ಸಿನಿಮಾ ಅಂತೇನು ಅಲ್ಲ, ಒಂದೆರಡು ಕಿರುಚಿತ್ರ ಮಾಡಿದ್ದೀನಿ. ಒಂದು ಕೆಂಗುಲಾಬಿ ಅಂತ, ಒಂದು ದಂತಪುರಾಣ ಕೆಂಗುಲಾಬಿ ಅಂತ ಮುಂಚೆ ಮಾಡಿದ್ದೆ. ಮತ್ತು ಇವಾಗ ಕುಬುಸ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲೇ ಮಾಡ್ತಾ ಇರುವಾಗಲೇ ಅಮರ ಪ್ರೇಮಿ ಅರುಣ್ ಅನ್ನೋದೊಂದು ಸಿಕ್ತು. ಆ ಎಲ್ಲ ಕಿರುಚಿತ್ರಗಳಿಗಿಂತ, ಆ ಎರಡು ಸಿನಿಮಾಗಳಿಗಿಂತ, ಆ ಮೂರು ಸಿನಿಮಾಗಳಿಗಿಂತ ಇದರಲ್ಲಿ ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಇದು ನಾನು ಹಂಗೆ ಇದೀನೋ ಹಂಗೆ ತೋರಿಸಿದ್ದಾರೆ. ಇಲ್ಲಿ ಯಾವ ಆಡಂಬರದ ಬಟ್ಟೆಗಳಿಲ್ಲ, ಆಭರಣಗಳಿಲ್ಲ. ನಾನು ಹಳ್ಳಿಯಲ್ಲಿ ಒಬ್ಬ ಕುರಿ ಕಾಯ್ಕೊಂಡಿರ್ತೀನಿ. ಸಿನಿಮಾದಲ್ಲೂ ಸಹ ಜೋಗುತಿನೇ, ತೃತೀಯ ಲಿಂಗಿನೇ. ಅಲ್ಲಿ ನಾನು ಭಿಕ್ಷಾಟನೆ ಮಾಡಲ್ಲ, ಯಾವುದೇ ಒಂದು ಅನೈತಿಕ ಕೆಲಸಗಳಿಗೆ ಹೋಗಿರಲ್ಲ. ನಾನೊಂದಷ್ಟು ಕುರಿಗಳನ್ನು ಮಾಡ್ಕೊಂಡು, ಜೋಪಾನ ಮಾಡ್ಕೊಂಡು, ಕಾಯ್ಕೊಂಡು ಒಂದು ಗುಡಿಸಲಲ್ಲಿ ನಾನು ವಾಸವಾಗಿರ್ತೀನಿ ಅಂಥ ಒಂದು ಪಾತ್ರ. ನನಗೆ ಗೆಳತಿಯಾಗಿ ಸುಂಕವ್ವ ಅಂತ ಇರ್ತಾಳೆ. ಆಕೆ ಮುಂಚಿಂದನೂ ಕುಬ್ಸ ಹಾಕಿರೋದಿಲ್ಲ, ಅಂದರೆ ಆ ಬೋವಿ ಜನಾಂಗದಲ್ಲಿ ಮುಂಚೆ ಕುಬ್ಸ ಹಾಕ್ತಿದ್ದಿಲ್ಲ. ಅಂಥ ಒಬ್ಬ ಮಹಿಳೆ ನನಗೆ ಗೆಳತಿಯಾಗಿರ್ತಾಳೆ. ನಾನು ಅವ್ರ ಮನೆಗೆ ಹೋಗೋದು ಬರೋದು. ಅವಳಿಗೆ ಒಬ್ಬ ಮಗ ಇರ್ತಾನೆ, ಅವನು ಪೇಟೆ ಸೇರಿ, ಮದುವೆಯಾಗಿ ಪೇಟೆ ಸೇರಿ ಅಲ್ಲೇ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ, ಅವನು ಸಿಟಿಯಲ್ಲಿರ್ತಾನೆ. ನಾನು ಊರಲ್ಲಿ ಕಲ್ಲು ಹೊಡೆದು ಜೀವನ ಮಾಡ್ತಿರ್ತಾಳೆ, ನಾನು ಕುರಿ ಕಾಯೋದು ಜೀವನ ಮಾಡ್ತಾಯಿರ್ತೀನಿ. ಒಂದು ದಿವಸ ಮಗ ಬಂದು ಆಕಿನ ಒತ್ತಾಯದಿಂದ ತಾಯಿ ನನ್ನ ಜೊತೆಗಿರಲಿ ಅಂತ ಕರ್ಕೊಂಡು ಸಿಟಿಗೆ ಹೋಗ್ತಾನೆ. ಸಿಟಿಗೆ ಹೋದಾಗ ಆ ಸೊಸೆ, ಅಕ್ಕಪಕ್ಕದವರು, ಅವನ ಫ್ರೆಂಡ್ಸು, ಅದಕ್ಕೆ ಹೆಂಗಿಲ್ಲ, ಆಕೆ ಕುಬ್ಸ ಹಾಕ್ಕೊಂಡಿಲ್ಲ, ಜಾಕೆಟ್ ಹಾಕ್ಕೊಂಡಿಲ್ಲ, ಬ್ಲೌಸ್ ಹಾಕ್ಕೊಂಡಿಲ್ಲ, ಅವ್ರು ನಿಮ್ಮ ತಾಯಿನ ಅಂತಂದಾಗ ಸೊಸೆನೂ ಏನೋ ಒಂದು ಸ್ವಲ್ಪ ಇರಿಸು ಮುರುಸು ಮಾಡ್ತಾಳೆ. ಮಗನೂ ಕುಬ್ಸ ಉಡಿಸ್ಬೇಕಂತ ಪ್ರಯತ್ನ ಮಾಡ್ತಾನೆ. ಆಕೆಗೆ ಇಷ್ಟ ಆಗಲ್ಲ. ಇಷ್ಟ ಆಗದೆ ಕಾರಕ್ಕೆ ನಾನು ಎಲ್ಲಿಗೆ ಹೋಗೋದು ಬೇಡ, ನನ್ನ ಹಳ್ಳಿನೇ ನನಗೆ ಲೇಸು, ಡೆಲ್ಲಿಗೆ ಹೋದ್ರು ಡೊಳ್ಳಿಗೆ ಒಂದೇ ಪೆಟ್ಟು ಅಂತ ಮತ್ತೆ ವಾಪಸ್ಸು ಹಳ್ಳಿಗೆ ಬರ್ತಾಳೆ. ಮತ್ತು ಮಗ ಹುಡ್ಕೊತ ಬರ್ತಾನೆ, ಕರ್ಕೊಂಡೋಗೋ ಪ್ರಯತ್ನ ಮಾಡ್ತಾನೆ. ನಾನು ಆಕಿನ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಹೋಗಬೇಡ, ಇಲ್ಲೇ ಇರಲಿ, ಇದೇ ಊರಾಗಿದ್ದು ಆಕಿ ಜೊತೆಗೆ ಅಕ್ಕಿ, ಪಕ್ಷಿ, ಕಾಗಿ, ಗುಬ್ಬಿ, ನೀರು, ಮಗದೊಂದು ಎಲ್ಲ ಒಡನಾಟ ಆಕಿಗಿತ್ತು. ಅವೆಲ್ಲದ್ರ ಜೊತೆ ಮಾತಾಡ್ತಿದ್ಲು. ನೀನು ಕರ್ಕೊಂಡು ಹೋಗ್ತೇನೆ ಅನ್ನೋದು ಒಳ್ಳೇದಲ್ಲ. ಪ್ರಕೃತಿ ಜೊತೆಗೆ ನಾವು ಹೊಂದ್ಕೋಬೇಕೆ ವಿನಃ ಪ್ರಕೃತಿಗೆ ನಮಗೆ ಹೊಂದ್ಕೋ ಅಂತ ಹೇಳ್ಕೊಳ್ಳೋದು ಅದು ಸಾಧ್ಯವಿಲ್ಲದ ಮಾತು. ನಿನ್ನ ಪಾಡಿಗೆ ನೀನು ಅಲ್ಲಿ ಇದ್ದು ಬಿಡಪ್ಪ, ನಿನಗೆ ಅಮ್ಮ ಬೇಕಂದರೆ ನೀನು ಬಂದು ಹೋಗ್ಕಂತ ಇರು, ನಾವು ಆಕಿ ಜೊತೆಗೆ ಇರ್ತೀವಿ, ಇಡೀ ಹಳ್ಳಿನೇ ಆಕಿ ಜೊತೆಗೆ ಇರುತ್ತೆ ಅಂತ ಹೇಳ್ತಾರೆ. ಅದು ಒಂದು ಒಳ್ಳೆ ಪಾತ್ರ, ನನಗೆ ತುಂಬ ಖುಷಿ ಕೊಡ್ತು. ವೀರಭದ್ರಪ್ಪನವರ ಕುಬ್ಸ ಕಾದಂಬರಿ ಆಧಾರಿತ ಸಿನಿಮಾ ಅದ್ಭುತವಾಗಿದೆ, ತುಂಬ ಖುಷಿಯಾಗಿದೆ. ನಾನಂತೂ ಸುಮಾರು ಸಲ ಕಣ್ಣೀರು ಹಾಕಿದ್ದೀನಿ, ಮತ್ತು ಇಲ್ಲಿ ಸ್ಟುಡಿಯೋದಲ್ಲಿ ಸಹ ಹತ್ಬಿಟ್ಟಿದ್ದೀನಿ. ಅಷ್ಟು ದುಃಖದ್ದು ಪಾತ್ರ ನನಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಓಕೆ, ಪ್ರಕೃತಿ ನಮಗೆ ಹೊಂದ್ಕೊಳ್ಳಲ್ಲ, ನಾವು ಪ್ರಕೃತಿಗೆ ಹೊಂದ್ಕೊಳ್ಬೇಕು ಅನ್ನೋಂಥ ಒಂದು ಸಂದೇಶ ಇರುವಂಥದ್ದು. ಆಮೇಲೆ ತೃತೀಯ ಲಿಂಗಿಗಳು ಸೆಕ್ಸ್ ವರ್ಕ್ ಮಾಡ್ಬೋದು, ಭಿಕ್ಷಾಟನೆ ಮಾಡ್ಬೋದು ಅಂಥ ಒಂದು ದಿನಗಳಲ್ಲಿ ಹಿಂಗೂ ಬದುಕಬಹುದಲ್ಲ ಅಂತ ಕತೆಗಾರ ಅದನ್ನು ಕಟ್ಕೊಟ್ಟಿದ್ದಾನೆ. ಅದರಲ್ಲಿ ತೃತೀಯ ಲಿಂಗಿಗಳು ಹಿಂಗೂ ಬದುಕಬಹುದು ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ಸಮಾಜದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಒಂದಿಷ್ಟು ಅವಮಾನಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಸೊ ನೀವು ಕೂಡ ಹೇಳಿದ್ರಿ, ಆ ಸಂದರ್ಭಗಳಿಗೆ ಯಾವ ರೀತಿ ನಿಮ್ಮ ಪಾತ್ರ ಉತ್ತರ ಕೊಡ್ಬೋದು ಅನ್ನೋಂಥದ್ದು. ಅದೇ ನಾನು ಹೇಳಿದ್ನಲ್ಲ, ನನ್ನ ಪಾತ್ರ ನೋಡಿದವರು ಬೇಡ ಬಿಡಪ್ಪ, ಆ ಸಿನಿಮಾ ನೋಡಿದ್ವಿ, ಅಮ್ಮನೂ ಅದರಲ್ಲಿ ಏನೋ ಒಂದು ಮಾಡಿದ್ದಾಳೆ, ನಾವು ಒಂದು ಅಂಗಡಿ ಇಡೋಣ, ಒಂದು ವ್ಯಾಪಾರ ಮಾಡೋಣ, ನಾವು ವಿದ್ಯಾವಂತರಾಗೋಣ, ವಿದ್ಯೆ ಮುಂದುವರಿಸೋಣ, ವಿದ್ಯೆ ತಗೊಂಡು ಯಾವುದಾದ್ರೂ ನಾವು ನೌಕರಿ ಮಾಡೋಣ. ಇವಾಗ ಸರ್ಕಾರ 1% ಮೀಸಲಾತಿ ಕೊಟ್ಟಿದೆ. ಈಗ 4-5 ದಿನದಿಂದ ಪೊಲೀಸ್ ಇಲಾಖೆಯಲ್ಲಿ ಸಹ
ಅರ್ಜಿಯನ್ನು ಹಾಕಿ ಪೊಲೀಸ್ ವೃತ್ತಿಯನ್ನು ತಗೋಬೋದು ಅಂತ ಪೇಪರ್ ಅನೌನ್ಸ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಹೊರ ರಾಜ್ಯಗಳಲ್ಲಿ ಎಲ್ಲ ಅನುಕೂಲತೆಗಳಿದ್ದು ನಮ್ಮ ಕರ್ನಾಟಕದಲ್ಲಿ ಇದ್ದಿಲ್ಲ. ಇದು ಸರ್ಕಾರ ಬಂದ ಮೇಲೆ ಮೊದಲನೇ ಬಾರಿಗೆ 1% ಮೀಸಲಾತಿ ಮತ್ತು ಇವು ಪೊಲೀಸ್ ಇಲಾಖೆಯಲ್ಲಿ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಸಂತೋಷ. ಮತ್ತು ಓದಬೇಕು ಅನ್ನೋರಿಗೆ ಓದೋಕ್ಕೆ ಅವಕಾಶ ಸಿಗ್ತಾಯಿದೆ ನಮ್ಮವರಿಗೆ. ಏನಾದರೂ ಓದ್ದವ್ರಿದ್ದರೆ ಯಾವುದಕ್ಕಾದ್ರೂ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಯಾವುದಾದ್ರೂ ನೌಕರಿ ಮಾಡಬೇಕು ಅಂತ ತುಂಬ ಆಸೆ. ಇದು ನನಗೆ ತುಂಬ ಖುಷಿ ಆಯಿತು. ಓಕೆ, ಇನ್ನೊಂದು ಪ್ರಮುಖವಾಗಿ ಅಂದರೆ ಒಂದಿಷ್ಟು ಸನ್ನಿವೇಶಗಳನ್ನು ನೋಡಿದಾಗ ಮತ್ತು ಡಬ್ಬಿಂಗ್ ಮಾಡ್ತಾ ಇದ್ದೀರಿ, ಡಬ್ಬಿಂಗ್ ಮಾಡೋಂಥ ಹಂತದಲ್ಲಿ ಭಾವನಾತ್ಮಕವಾಗಿ ನೀವು ಅಂದರೆ ಕಣ್ಣೀರು ಹಾಕಿದ್ವಿ ಅನ್ನೋಂಥದ್ದು ಯಾವ ಒಂದಿಷ್ಟು ಘಟನೆ ನಿಮಗೆ ಆ ರೀತಿ ತುಂಬ ಎಮೋಷನಲ್ ಆಗುವಂತ ಮಾಡ್ತು ಅಂತ? ಆಕಿ ಮರೆಮ್ನಳ್ಳಿ ಹನುಮಕ್ಕ ಅನ್ನೋಕಿ ಸುಂಕವನ ಪಾತ್ರ ಮಾಡೋದಕ್ಕೆ ಅವರಪ್ಪ ದೊಡ್ಡ ಕಲಾವಿದ ದುರ್ಗಾದಾಸ್ ಅಂತ ನಮ್ಮ ಮರೆಮ್ನಳ್ಳಿಯಲ್ಲಿ ಅವ್ರ ತಂದೆ ಹೆಸರನ್ನ ಇಟ್ಟಿದ್ದೀವಿ. ಆಕಿ ನಾನು ತುಂಬ ದಿನಗಳಿಂದ ಪರಿಚಯ. ಆಕೆ ಎಷ್ಟೋ ದಿವಸ ಸ್ನಾನ ಮಾಡೋದಂಗಿಲ್ಲ. ಆಕೆಗೆ ಸ್ನಾನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಇನ್ನು ಮನೆ ಬಿಟ್ಟು ಹೋಗ್ಬಿಡ್ತಾಳೆ, ಊರು ಬಿಟ್ಟು ಹೋಗ್ಬಿಡ್ತಾಳಲ್ಲ ಅಂತ ಅವಾಗೊಂದು ತುಂಬ ದುಃಖ ಬರುತ್ತೆ. ಆಮೇಲೆ ಬಸ್ಸಿಗೆ ಹತ್ತಿಸ್ಬೇಕಾದ್ರೆ ಹಳ್ಳಿ ಜನ ಎಲ್ಲ ಸೇರಿರ್ತೀವಿ ಒಂದು ಕಡೆ, ಆಕಿನೂ ಕುಂತಿರ್ತಾಳೆ, ಆಕೆ ತಪ್ಪಿಸ್ಕೊಂಡು ಹೋಗ್ತಾಳೆ ಹೋಗ್ಬಾರ್ದು ಅಂತ. ಆವಾಗ ಆಕಿ ನನ್ನನ್ನು ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಸಂಕಟ ಬಂತು. ಅವಾಗ ಕಣ್ಣೀರಾಗ್ತಿದ್ದೆ. ನಿಮ್ಮ ಬದುಕಿನ ರೋಚಕ ಜರ್ನಿ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿರುವಂಥದ್ದು. ಸೊ ಸದ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿ ಬಂದ ನಂತರ ಯಾವ ರೀತಿ ಜೀವನದಲ್ಲಿ ಬದಲಾವಣೆ? ಇದು ಈ ಸಿನಿಮಾದ ಬೇರೆ ಮತ್ತು ಇದಕ್ಕೆ ಯಾಕದು ನಾನು ಅಲ್ಲ, ಯಾವ ರೀತಿ ಬದಲಾವಣೆ ಆಯಿತು? ನನಗೆ ಪದ್ಮಶ್ರೀ ಕೊಟ್ಟಿದ್ದು ಅದು ನನಗೆ ಕೊಟ್ಟಂಥದ್ದೇನಲ್ಲ, ನನ್ನ ಜಾನಪದ ಕ್ಷೇತ್ರಕ್ಕೆ ಅದೊಂದು ಪದ್ಮಶ್ರೀ ಕಿರೀಟ ಅನ್ನೋದಿಟ್ಟರು. ನನ್ನ ಸಮುದಾಯ ಏನಿದೆ, ನನ್ನ ತೃತೀಯ ಲಿಂಗಿಗಳೇನಿದ್ದಾರೆ ಅವರಿಗೆ ಒಂದು ಕಿರೀಟ ಇಟ್ಟಂಗೆ ನನಗೆ ಪದ್ಮಶ್ರೀ ಅನ್ನೊಂದು ಸಾದಾಗಿಂದನೂ ನಮ್ಮವರನ್ನು ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾಗಿದೆ. ಅಂಥ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಬೇರೆಯವ್ರನ್ನ ತೃತೀಯ ಲಿಂಗಿಗಳು ನೋಡಿದ್ರೆ ಇವ್ರದ್ರಲ್ಲೂ ಸಾಧಕರಿರ್ತಾರೆ, ಅವರಿಗೆ ನಾವು ಗೌರವ ಕೊಡಬೇಕು, ಅವರಿಗೆ ನಾವು ಪ್ರೀತಿಯನ್ನು ಕೊಡಬೇಕಂತ ಜನ ತುಂಬ ಬದಲಾಗಿದ್ದಾರೆ ಇವಾಗ. ಓಕೆ, ನಿಮ್ಮ ಸಾಧನೆ ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಕುಬ್ಸಾ ಸಿನಿಮಾಕ್ಕೆ ರಮೇಶ್ ಡೈರೆಕ್ಷನ್ ಮಾಡಿರುವಂಥದ್ದು. ಸೊ ಇಡೀ ಒಂದು ಸಿನಿಮಾದ ಜರ್ನಿ ಹೇಗಿತ್ತು? ಅಂದರೆ ಈ ರೀತಿ ಕೂಡ ಒಂದು ಪಾತ್ರವನ್ನು ಮಾಡ್ಬೋದು, ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ಬೋದು ಅನ್ನೋಂತಹ ಒಂದು ಸಂದೇಶ ಕೊಡ್ತಾ ಇದ್ರಿ. ಸೊ ಏನು ಹೇಳ್ತೀರಿ ಅಂತ? ತುಂಬ ಸಾಕಾರ ಆದಿನಾರಾಯಣ ಆಗಿರ್ಬೋದು, ಅವ್ರ ಅಣ್ಣಂದಿರಾಗಿರ್ಬೋದು, ಇಡೀ ಅವ್ರ ಕುಟುಂಬ ಆಗಿರ್ಬೋದು, ಇನ್ನು ನಿರ್ದೇಶನ ಮಾಡಿದಂಥ ರಮೇಶ್ ಆಗಿರ್ಬೋದು, ಆಮೇಲೆ ಇನ್ನೂ ಅದರಲ್ಲಿ ತುಂಬ ಜನಗಳಿದ್ದಾರೆ, ಅವರೆಲ್ಲರೂ ಆಗಿರ್ಬೋದು. ಅದೆಲ್ಲದಕ್ಕಿಂತ ನಂಬರ್ 18 ಡಣಾಪುರ ಅಂತ ಏನಿದೆ ಹೊಸಪೇಟೆ ಪಕ್ಕಕ್ಕೆ, ಆ ಊರಿನ ಜನತೆಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಅದೊಂದು ಸೆಟ್ ಹಾಕಿರೋ ಥರ ಊರು, ಸುಮಾರು ಒಂದು 100 ಮನೆಗಳಿದ್ದಾವೇನಷ್ಟೇ. ಆ ಸೆಟ್ ಹಾಕಿರ್ತಕ್ಕಂಥ ಎಲ್ಲ ಗುಡ್ಡಗಳ ಮಧ್ಯೆ ಅದೊಂದು ಊರಿದೆ. ಆ ಊರಿನ ಸಹಕಾರ ತುಂಬ ಇತ್ತು ನಮ್ಮ ಚಿತ್ರತಂಡಕ್ಕೆ. ನಾವೆಲ್ಲರೂ ಯಾರು ಮನೆಗೆ ಹೋದರೂ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಿದ್ದಿಲ್ಲ, ಏನು ಮಾಡ್ತೀರಿ ಅಂತ ಒಳಗೆ ಬಂದು ನೋಡ್ತಿದ್ದಿಲ್ಲ. ಅಂಥ ಒಂದು ಚಿತ್ರತಂಡ ನಮ್ಮ ಜೊತೆಗಿತ್ತು. ತುಂಬ ಖುಷಿ ಆಯಿತು. ತುಂಬ ಸಹಕಾರ ಕೊಟ್ಟರು ಎಲ್ಲರಿಗೂ. ಓಕೆ, ಕೊನೆಯದಾಗಿ ಡಬ್ಬಿಂಗ್ ಹಂತದಲ್ಲಿದೆ, ಡಬ್ಬಿಂಗ್ ಮಾಡ್ತಾ ಇದ್ದೀರಿ, ಜನರಿಗೆ ಯಾವ ರೀತಿ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಇವಾಗ ಡಬ್ಬಿಂಗ್ ನೀನು ಮುಗಿತಾ ಬಂತು, ನಂದೊಂದು ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಬಂದೆ ನಾನು. ನನಗೂ ತುಂಬ ಒತ್ತಡಗಳು ಬರೋಕ್ಕಾಗಿರಲಿಲ್ಲ. ಇವತ್ತು ಇವ್ರಿಗೆ ಸಮಯವನ್ನು ಕೊಟ್ಟು ಬಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಈ ಚಿತ್ರ ಅಂತಲ್ಲ, ಯಾವುದೇ ಚಿತ್ರಗಳನ್ನಾಗಿರಲಿ ಥಿಯೇಟರ್ಗೆ ಹೋಗಿ ಚಿತ್ರವನ್ನು ನೋಡಿ ಆನಂದಿಸಬೇಕು. ನೀವು ಥಿಯೇಟ್ರಿಗೆ ಹೋಗೋದ್ರಿಂದ ಅಲ್ಲಿ ಥಿಯೇಟ್ರಲ್ಲಿ ಸುಮಾರು 25ರಿಂದ 50 ಜನ ತನಕ ಕೆಲಸ ಇರುತ್ತೆ ಅಲ್ಲಿ. ನಾವು ಹೋಗಿ 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳೋದ್ರಿಂದ, ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗೋದ್ರಿಂದ ಇಡೀ ಆ ಥಿಯೇಟ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ನಾವು ಅನ್ನ ಕೊಟ್ಟಂಗಾಗುತ್ತೆ. ಒಬ್ರಿಗೆ ಅನ್ನ ಕೊಟ್ಟಂಗಲ್ಲ, ನಾವು ಅವರಿಗೆ ಅನ್ನವನ್ನು ಕೊಟ್ಟಂಗಾಗುತ್ತೆ. ಅವರಿಗೆ ಅನ್ನವನ್ನು ಕೊಟ್ಟದ್ದು ಅಷ್ಟೇ ಅಲ್ಲ, ಇಲ್ಲಿ ಚಿತ್ರರಂಗದ ತಂಡ ಬರುತ್ತೆ, ನಿರ್ದೇಶಕರು ಬರ್ತಾರೆ, ಕ್ಯಾಮ್ರಾಮ್ಯಾನ್ಗಳು ಬರ್ತಾರೆ, ಎಲ್ಲರಿಗೂ ಒಂದು ಒಳ್ಳೆಯ ಹೆಸರು, ಎಲ್ಲರಿಗೂ ಒಂದು ತುತ್ತು ಅನ್ನ ಕೊಟ್ಟಂಗಾಗುತ್ತೆ. ಆದಷ್ಟು ನೀವು ಹೊಸ ಚಿತ್ರಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನು ನೋಡಿ ಆನಂದಿಸಬೇಕಂತ ನಾನು ಕೇಳ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಮಾ.
ಎಸ್, ಇದಿಷ್ಟು ಏನಂತಂದರೆ ಜೋಗತಿ ಮಂಜಮ್ಮ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಿನಿಮಾದಲ್ಲಿನ ಒಂದಿಷ್ಟು ಪಾತ್ರ ಸನ್ನಿವೇಶ ಯಾವ ರೀತಿ ಅವ್ರಿಗೆ ಭಾವನಾತ್ಮಕವಾಗಿ ತಟ್ಟಿತ್ತು ಅನ್ನೋಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅನ್ನೋಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.